ಸರ್, ಈಗ ಇಮ್ಯಾಜಿನ್ ಈಗ ಪ್ರಜಾಕೀಯ ಗೆಲ್ತು ವಿತ್ ಮ್ಯಾಕ್ಸಿಮಮ್ ಮೆಜಾರಿಟಿ ಅಂತ ಅನ್ಕೊಳ್ಳೋಣ. ಲೆಟ್ ಇಟ್ ಹ್ಯಾಪನ್ ಸರ್. ಸೊ ವಾಟ್ ಈಸ್ ದ ವೇ ಫಾರ್ವರ್ಡ್? ಹೌ ಡು ಯು ಸ್ಟ್ರಕ್ಚರ್ ಇಟ್ ಸರ್? ಆ್ಯಕ್ಚುಲಿ ಎಲ್ಲ ಹಿಂಗೆ ಇರುತ್ತೆ ಗುರುವೆ. ಏನು ಹೇಳಿ, ಇವಾಗ ಏನಿದೆಯೋ ಹಂಗೆ ಇರೋ ಸಿಸ್ಟಮ್. ಇನ್ನೂ ಒಂದು ಹೇಳ್ತೀನಿ ನಾನು, ಒಂದೇ ಸತಿ ಮೆಜಾರಿಟಿ ಬಂದ್ಬಿಡ್ತು ಅನ್ನೋದು ಒಂದು, ಅದ್ರ ನೆಕ್ಸ್ಟ್ ಹೋಗೋಣ. 50 ಸೀಟ್ ಬಂತು ಅಂದ್ಕೊಳ್ಳಿ, ಸುಮ್ಮನೆ ಅಂದ್ಕೊಳ್ಳಿ, ಏನೋ ನಾವು ಸಪೋರ್ಟ್ ಮಾಡ್ಬೇಕಾಗಿ ಬಂತು ಅಂದ್ಕೊಳ್ಳಿ ಯಾರಿಗೋ. ಹಾಂ, ಕರೆಕ್ಟ್. ಕೋಯಲೇಷನ್ ಸಪೋರ್ಟ್ ಮಾಡಬೇಕು. ಅವಾಗ ಏನು ಗೊತ್ತಾ, 50 ಸೀಟು ಏನು ಹೇಳಿ ಗೆದ್ದಿದಾರಲ್ಲ ಜನಗಳು, ಕೆಲಸ ಕೊಟ್ಟಿದ್ದಾರಲ್ಲ, ಈ 50 ಜನ ಅವ್ರನ್ನ ಕೇಳಬೇಕು. ಆ್ಯಕ್ಚುಲಿ ಏನರಪ್ಪ ನಿಮ್ಮ ಡಿಮ್ಯಾಂಡ್ ಹೇಳಿ, ನಮಗೆ ಕೇಳ್ತಾ ಇದ್ದಾರೆ ಗೌರ್ಮೆಂಟ್ ಫಾರ್ಮ್ ಮಾಡೋದಕ್ಕೆ, ನಿಮ್ಗೇನು ಬೇಕು ಕೇಳಿ, ಅದನ್ನು ತೊಗೊಂಡಾಗ ಅಲ್ಲಿ ಇಡ್ತೀವಿ. ಇಲ್ಲಿ ನನಗೇನು ಬೇಕು ಅಂತ ಕೇಳೋದಲ್ಲ, ನಾನು ಇಲ್ಲಿ ಹೋಗ್ಬಿಟ್ಟು ಏನು ಹೇಳಿ ಎಲೆಕ್ಷನ್ ಗೆದ್ದ ಮೇಲೆ ಮುಗಿದೋಯ್ತು, ಅವನ್ನ ನಾನು ಕೇಳೋದೇ ಇಲ್ಲ. ನೆಕ್ಸ್ಟು ನನಗೆ ಏನು ಕೊಡ್ತೀಯ ನೀನು ಅಂತ ಅದಾಗಬಾರ್ದು. ಏನಪ್ಪ ಬೇಕು ನಿಮಗೆ? ಒಂದು 50 ಕಾನ್ಸ್ಟಿಟ್ಯೂಯೆನ್ಸಿಯಲ್ಲಿ ಸರ್ ನಮಗಿಲ್ಲೊಂದು ಅದ್ಭುತವಾದ ಹಾಸ್ಪಿಟ್ಲು ಸರ್, ಎಲ್ಲ ಒಂದು ಹಾಸ್ಪಿಟ್ಲು ಕೇಳಿ ಸರ್, ಬೊಂಬಟಾಗಿರೋ ಒಂದು ಎಲ್ಲರಿಗೂ ಫ್ರೀ ವ್ಯವಸ್ಥೆ ಇರೋ ಒಂದು ಹಾಸ್ಪಿಟ್ಲ್ ಕೇಳಿ ಸರ್, ಅಥವಾ ಒಂದು ಎಜುಕೇಷನ್ನು, ಅಥವಾ ಇನ್ನೇನು ಜಾಬ್ಸು, ಅಥವಾ ಏನೋ ಒಂದು ಇನ್ಫ್ರಾಸ್ಟ್ರಕ್ಚರು, ಎನಿಥಿಂಗ್ ಅವ್ರಿಗೇನು ಬೇಕು ಅದು ಒಂದೊಂದು ಏರಿಯಲ್ಲಿ ಒಬ್ಬೊಬ್ರು ಕೇಳ್ಬೋದು. ಇಷ್ಟು ತೊಗೊಂಡು ನಾನು ಅದನ್ನಿಟ್ಟು, ನೋಡಪ್ಪ 50 ಕ್ಷೇತ್ರ ನಿಮ್ಗೆ ಸಪೋರ್ಟ್ ಮಾಡ್ತೀವಿ, ಇಷ್ಟನ್ನು ಎಷ್ಟು ವರ್ಷದಲ್ಲಿ ಮಾಡ್ಬೋದು ನಿಮ್ಗಿರೋ ಬಡ್ಜೆಟಲ್ಲಿ, ಅದು ಕೂಡ ಲಾಜಿಕಲ್ ಆಗಿ ಮಾಡಿಬಿಡಿ. ಕರೆಕ್ಟ್ ಅಲ್ವಾ? ಎಷ್ಟು ಬಡ್ಜೆಟ್ ಇದೆ ಇಲ್ಲಿ, ಅಟ್ಲೀಸ್ಟ್ 5 ವರ್ಷದಲ್ಲಿ ಮಾಡ್ಬೋದಾ? ನಮ್ಗೆ ಗ್ಯಾರಂಟಿ ಕೊಡಿ. 100% ಮಾಡಂಗಿದ್ರೆ ಮಾತ್ರ ಫಸ್ಟ್ ಇಯರು ನೀವು ಸ್ಟಾರ್ಟ್ ಮಾಡ್ಬೇಕು ಕೆಲಸಗಳು. ಬಡ್ಜೆಟ್ ಇಲ್ಲ ಅಂದ್ರೂ ಕೂಡ ಇನಿಷಿಯಲ್ಗೆ ಎಷ್ಟು ಬೇಕೋ ಅಷ್ಟು ಸ್ಟಾರ್ಟ್ ಮಾಡಿ. ನೆಕ್ಸ್ಟ್ ಇಯರು ಇಷ್ಟ ಆಗಬೇಕು, ಅಟ್ಲೀಸ್ಟ್ ಒಂದು ಸ್ಟೇಜ್ ಆಫ್ ಇದು ಸ್ಟಾರ್ಟ್ ಮಾಡಬೇಕು. ಹಿಂಗಾಗಬೇಕು, ಇದ್ರ ಮೇಲೆ ನಾನು ಸಪೋರ್ಟ್ ಮಾಡಿ, ಈ ಥರ ಒಂದು ಸಿಸ್ಟಮ್ ಬರಬೇಕಲ್ವಾ? ಅಲ್ವಾ? 100% ಸರ್. ಈಗ ಏನಾಗಿದೆ, ಏನು ನಡೀತಾ ಇದೆ ಇವಾಗ ಸರ್? ಈಗ ಇನ್ನೊಂದು ನೋಡಿ, ಈಗ ಕರ್ನಾಟಕ ನಮ್ಮ ಇಡೀ ದೇಶದಲ್ಲಿ 4th ಲಾರ್ಜೆಸ್ಟ್ ಸ್ಟೇಟ್ ವೆರಿನ್ ಡೆಟ್ಸಲ್ಲಿ ಇರೋಂಥದ್ದು, ಅಂದರೆ ಸಾಲ ಇರೋಂಥದ್ದು. ತಮಿಳ್ನಾಡು ಇಸ್ ಫಸ್ಟ್ ಅಂತ ಹೇಳ್ತಾರೆ, ಕರ್ನಾಟಕ 4 ಅಂತ. ಕರೆಕ್ಟ್ ಮೀ ಇಫ್ ಐ ಆಮ್ ರಾಂಗ್ ಸರ್. ಈಗ ಒಂದು ಪೊಲಿಟಿಕಲ್ ಪಾರ್ಟಿ 5 ವರ್ಷ ಟರ್ಮ್ ಆದಮೇಲೆ ಇನ್ನೊಂದು ಪೊಲಿಟಿಕಲ್ ಪಾರ್ಟಿ ಬರುತ್ತೆ, ಆಲ್ರೆಡಿ ಆ ಡೆಟ್ಸಲ್ಲಿರುತ್ತೆ. ಅದ್ರ ಮೇಲೆ ಇವ್ರು ಕೊಡೋವಂಥ ಫ್ರೀ ಬೀಸು ವಾಟ್ ಎವರ್ ಮಣ್ಣು ಮಸಿ ಅಂತೇನೋ ಅಂದ್ಕೊಳ್ಳೋಣ, ಅದನ್ನು ಸಂಭಾಳಿಸ್ಬೇಕಾಗತ್ತೆ. ಅದ್ರ ಮೇಲೆ ಈ ಡೆಟ್ಸನ್ನು ಕ್ಲಿಯರ್ ಮಾಡಬೇಕಾಗತ್ತೆ. ಸೊ ಅದ್ರ ಮೇಲೆ ಈಗ ನಾವು ಮಾತಾಡ್ದಂಗೆ ದಿ ಅಮೌಂಟ್ ಆಫ್ ಕ್ರೋರ್ಸ್ ದೇ ವುಡ್ ಹ್ಯಾವ್ ಆಲ್ರೆಡಿ ಸ್ಪೆಂಟ್, ಅವರೊಂದು 106 ಕೋಟಿ, ಅದನ್ನು ನಾನು ತೊಗೋಬೇಕು ಅಂತ ಇರುತ್ತೆ. ಓಕೆ, ಇದನ್ನೆಲ್ಲ ಬಿಟ್ಬಿಟ್ರು ಡೆಟ್ಸ್ ಇರೋಂಥದ್ದು ಈ ಸರ್ಕಾರ ಎಲ್ಲ ಇನ್ನೊಂದು ಸರ್ಕಾರ ಹೋಗೋದು ಕ್ಯಾರಿ ಫಾರ್ವರ್ಡ್ ಆಗೇ ಆಗುತ್ತೆ. ಕರೆಕ್ಟ್. ಆ ಡೆಟ್ಸನ್ನು ಕ್ಲಿಯರ್ ಮಾಡ್ಕೊಂಬಿಟ್ಟು ವಿತೌಟ್ ಎನಿ ಮಾನಿಟರಿ ಫೈನಾನ್ಸ್ ಇಲ್ಲ ಅಂತನೂ ಈ ಮಾಡೆಲ್ ಕಷ್ಟ ಆಗುತ್ತೆ ಅಂತ ಅನ್ಸಲ್ವಾ? ಡೋಂಟ್ ಯು ಥಿಂಕ್ ಸೊ? ಕೇಳಿ, ಇನ್ನೊಂದು ಚಿಕ್ಕದಾಗಿ ಹೇಳ್ತೀನಿ, ಇಷ್ಟು ದೊಡ್ಡದಾಗಿ ಹೇಳಿದ್ರೆ ಅರ್ಥ ಆಗದೆ ಇರ್ಬೋದು. ಓಕೆ, ನಮ್ದೊಂದು ಮನೆ ಇದೆ, ಒಂದು 10 ಮಕ್ಕಳಿದ್ದಾರೆ, ಒಂದು ಜಾಯಿಂಟ್ ಫ್ಯಾಮಿಲಿ ಅನ್ಕೊಳ್ಳಿ, ಎಲ್ಲ ಇದ್ದಾರೆ. ಓಕೆನಾ? ನಂದೊಂದಷ್ಟು ಸಂಪಾದನೆ ಇದೆ, ಬಟ್ ಡಿಮ್ಯಾಂಡ್ ಜಾಸ್ತಿ ಇದೆ ಇಲ್ಲಿ, ಅಥವಾ ಕಷ್ಟಗಳಿದ್ದಾವೆ. ನಾನು ಸಾಲ ಮಾಡೋಕ್ಕೆ ಶುರು ಮಾಡಿದೆ, ಕೊಡೋಕ್ಕೆ ಶುರು ಮಾಡಿದೆ ಎಲ್ಲರಿಗೂ. ಕರೆಕ್ಟ್, ಯು ರೈಟ್. ಓಕೆನಾ? ಅದೇ ಒಬ್ಬ ವಿಚಾರವಂತ ತಂದೆ ತಾಯಿ ಇದ್ರು ಅಂದ್ಕೊಳ್ಳಿ, ಅವ್ರೇನು ಮಾಡ್ತಾರೆ, ಓಕೆ ಅಪ್ಪ 10 ಜನ ಇದ್ದಾರೆ, ನಾನು ನಿನ್ನ ಕೊಡ್ತೀನಿ, ನೀನು ಈ ಕೆಲಸ ಮಾಡು, ನೀನು ಈ ಜವಾಬ್ದಾರಿ ತಗೋ, ಇದ್ರ ಜೊತೆ ನಾನು ಕೆಲಸ ಕೊಡ್ತೀನಿ ನಿನಗೆ, ಯಾಕಂದರೆ ದುಡ್ಡಿನ ಅರಿವು ನಿನಗೆ ಅರಿವಾಗಬೇಕು. ಆಮೇಲೆ ಅವ್ನು ಹೇಳ್ತಾನೆ, ನೋಡಪ್ಪ ಸಾಲ ಮಾಡ್ತೀನಿ ನಾನು, ನಾಳೆ ನನಗೆ ಹೆಚ್ಚು ಕಡಿಮೆ ಆಗ್ಬಿಟ್ರೆ ಅದು ನಿನ್ನ ತಲೆ ಮೇಲೆ ಬರುತ್ತೆ, ನಾಳೆ ನೀನು ಲೈಫೆಲ್ಲ ತೀರಿಸ್ಬೇಕು, ಅದನ್ನು ನನ್ನ ಹತ್ರ ಇಷ್ಟಿದೆ, ನಾನು ಇಷ್ಟೇ ಕೊಡೋಕ್ಕೆ ಸಾಧ್ಯ ನಿನಗೆ. ಆ ಟ್ರಾನ್ಸ್ಪರೆನ್ಸಿ ಬರಬೇಕು, ಕ್ಲಾರಿಟಿ ಬಿಟ್ಟು ಡಿಸ್ಕಷನ್ ಕ್ಲಾರಿಟಿ ಇರಬೇಕು. ಅವಾಗ ಆ ಮಗುನು ಆ ಮನೇಲಿರೋರು ವಿಚಾರವಂತರಾಗ್ತಾರೆ. ಅವ್ರಿಗೆಲ್ಲ ಏನಕ್ಕೆ ಹೇಳೋದು, ನಾನು ಮಜಾ ಮಾಡ್ತೀನಿ, ಸಾಲ ತೊಗೊಂಬರ್ತೀನಿ, ಅವ್ರಿಗೇನೋ ಕೊಡ್ತೀನಿ, ಕೊನೆಗೆ ಅವ್ರು ಎಲ್ಲಾರು ಹಾಳಾಗೋಗ್ಲಿ ಅಂದರೆ ದಟ್ ಈಸ್ ಹೌ ದೇ ಹ್ಯಾವ್ ಬೀನ್ ಲಿವಿಂಗ್ ಅಲ್ವಾ? ಇದು ನಮಗೆ ಬೇಕಲ್ವಾ, ಈ ಕ್ಲಾರಿಟಿ ಬೇಕಲ್ವಾ? ಸಾಲ ಅವ್ರು ಮಾಡ್ತಿರೋದು ನಿಮ್ಮ ತಲೆ ಮೇಲೆ, ನಮ್ಮ ತಲೆ ಮೇಲೆ, ಅವ್ರ ತಲೆ ಮೇಲೆ ಅಲ್ವಾ? ನಮ್ಮ ತಲೆ ಮೇಲೆ. ನಾನು ಎಷ್ಟೊಂದ್ಸಲಿ ಅಂತೀನಿ ಅಲ್ವಾ? ಅವಾಗ ಒಂದು ಈ ಸಿಸ್ಟಮ್ ಬರಬೇಕಲ್ವಾ? ಏನು ಹೇಳಿ, ಒಂದು ಟ್ರಾನ್ಸ್ಪರೆನ್ಸಿ ಇರುವಂಥದ್ದು, ಒಂದು ಕಮ್ಯುನಿಕೇಷನ್ ಆಗುವಂಥ ಒಂದು ಯೂಸಿಂಗ್ ಟೆಕ್ನಾಲಜಿ. ನನ್ನ ಒಂದು ಅಭಿಪ್ರಾಯಕ್ಕೂ ನೀವು ಬೆಲೆ ಕೊಡೋ ಅಂಥದ್ದು. ನಾನು ವೋಟ್ರ್ ಎಲ್ಲೋ ಇರ್ಬೋದು, ಬಟ್ ಯು ಕ್ಯಾನ್ ಕನೆಕ್ಟ್ ವಿತ್ ಮೀ. ನೀವು ಹೇಳಿದ್ರಲ್ಲ, ಒಂದು ವಾರ್ಡ್ ಅಂತ ತೊಗೊಂಡ್ರು ಕೂಡ, ವಾರ್ಡಲ್ಲಿ ಕಾರ್ಪೊರೇಟರ್ ಆದರೆ ನೀವು ಒಂದು 5,000 ಜನ ಕನೆಕ್ಟ್ ಮಾಡೋದು ದೊಡ್ಡ ವಿಷಯ ಇಲ್ಲ ಅಲ್ವಾ? ಪರ್ಸ್ನಲಾಗಿ ಹೋಗಿ ಮೀಟ್ ಮಾಡ್ಬೋದು, ಡಿಸ್ಕಸ್ ಮಾಡ್ಬೋದು, ಒಂದೇನೋ ಒಂದು ಸ್ಟ್ರಕ್ಚರ್ ಮಾಡ್ಕೊಬೋದು ಯೂಸಿಂಗ್ ಟೆಕ್ನಾಲಜಿ ಅಲ್ವಾ? ನೀವು ಮಾತಾಡ್ಬೋದು. ಕೇಳಿದ್ರಿ ಅಂದ್ಕೊಳ್ಳಿ, ನೀವು ಮೋರ್ ದೆನ್ 50% ಜನ, ಅಂದರೆ ಜಾಸ್ತಿ ಜನ ಡಿಮ್ಯಾಂಡ್ ಇದು ಮಾಡ್ತೀರ ಅಂದರೆ ಆ ಕೆಲಸ ಮಾಡಿ. ಅದೇ ಥರ ಬಿಗ್ಗರ್ವೆ ನೀವು ಹೇಳಿರಲ್ಲ, ಸಾಲ ಆಗಿಲ್ಲ ಅಂದಾಗ ಯು ಆಸ್ಕ್ ಪೀಪಲ್, ನೋಡಪ್ಪ ನಾನು ನಿನ್ಗೆ ಇಷ್ಟು ಕೊಡ್ತೀನಿ, ಇಷ್ಟು ಪ್ರಾಬ್ಲಮ್ ಇದೆ, ನಿಮ್ಗೆ ಇಷ್ಟು ಹೊರೆ ಆಗುತ್ತೆ. ಆಮೇಲೆ ಆ ಫ್ಯೂಚರ್ ಐಡಿಯಾನೂ ಇರಬೇಕು. ಈಗ ಸಾಲ ತೊಗೊಂತೀರಿ, ಯಾರಿಗೇನು ಗೊತ್ತಾಗ್ತಾನೆ ಇಲ್ಲ. ಆ್ಯಕ್ಚುಲಿ ಏನೂ ಗೊತ್ತಿಲ್ಲ. ಅದು ಸಾಲ ತೊಗೊತೀರ, ಅದಕ್ಕೆ ಬಡ್ಡಿ ಎಷ್ಟು ಕಟ್ತಿದ್ದೀವಿ, ಅದನ್ನು ಯಾವಾಗ ತೀರಿಸುವಂತ ನಾವು
ಅದೇನೋ ಸಾಲಿಗನು ಕೊಂಬಾಗ ಹಾಲುವಾಗರುಂಡಂತೆ ಅಂದಂಗೆ ಅದು ಯಾವತ್ತು ಕೇಳ್ತಾರೆ ಅವಾಗ ನನ್ನ ಪರಿಸ್ಥಿತಿ ಏನಿರಬೇಕು ನಾನು ತಲೆನೇ ಕೆಡಿಸ್ಕೊಂತಿಲ್ಲ, ಅದ್ರ ಬಗ್ಗೆ ಡಿಸ್ಕಷನ್ ಕೂಡ ಆಗ್ತಿಲ್ಲ. ಸರ್ ಇನ್ಫ್ಯಾಕ್ಟ್ ಮೊನ್ನೆ ವಿಜಯ್ ಅವ್ರು ಗೆದ್ದಾಗ ಇದು ಬಂತು ನೋಡಿ, ತಮಿಳ್ನಾಡು ನಂಬರ್ 1 ಡೆಟ್ಟಲ್ಲಿದೆ ಅಂತ. ಯಾರೋ ಒಬ್ಬರು ಒಂದು 4-5 ಜನದ 1.25 ಲಕ್ಷ CM ಫಂಡ್ ಕಳಿಸಿದ್ರಂತೆ. ಅಂದರೆ ಆ ಸಾಲಕ್ಕೆ ನಂದು ಒಂದಿಷ್ಟು ಇರಲಿ ಅಂತಂದ್ಬಿಟ್ಟು ಕಳಿಸಿದ್ರಂತೆ. ಸುಮ್ಮನೆ ಇದನ್ನು ತಮಾಷೆ ಮಾಡಿ ಹಾಕ್ತಿದ್ರು. ಬಟ್ ಐ ಫೆಲ್ಟ್ ಸಚ್ ಎ ಲವ್ಲಿ ಥಾಟ್ ಅಲ್ವಾ. ಅಂದರೆ ಅವ್ನ ಸಾಲ ಅಂದರೆ ದೇ ಬಿಲೀವ್ ಇನ್ ದ ಲೀಡರ್ ಸೋ ಮಚ್. ಎಷ್ಟು ಅಂತಂದರೆ ಇವ್ನ ಸಾಲಕ್ಕೆ ನಾನು ಕೂಡ ಹೊಣೆ ಆಗಬಾರ್ದು, ತಗೋ ನನ್ನಲ್ಲಿದೆ ಒಂದು 1.25 ಲಕ್ಷ ಕೊಡ್ತಿದ್ದೀನಿ ಅಂತಂದರು. ಆ ಥರ ಇರೋದ್ರಲ್ಲಿ ಅಷ್ಟು ಜನದಲ್ಲಿ ಒಂದು ಎಷ್ಟೋ ಪರ್ಸೆಂಟೇಜ್ 5-6% ಕೊಟ್ಟರು ದಿ ಅಮೌಂಟ್ ಆಫ್ ಡೆಟ್ ಎಷ್ಟು ಕಮ್ಮಿ ಆಗುತ್ತೆ ಅನ್ನೋ ಚೇಂಜನ್ನು ತೊಗೊಂಬರ್ತಿದಾರಲ್ಲ ಅಂತ ಅನ್ಸಲ್ವಾ? ಅಲ್ಲ, ನೆಕ್ಸ್ಟ್ ಅದನ್ನೇ ಕೇಳ್ತಾರೆ ನಿಮ್ಮನ್ನ, ಇಷ್ಟು ಸಾಲ ಇದೆ ದಯವಿಟ್ಟು. ಸರ್ ಅದಕ್ಕೆ ನಂಬಿಕೆ ಬೇಕಲ್ಲ ಸರ್. ಅಲ್ಲ ಕೇಳಿ ಒಂದು ನಿಮಿಷ. ಈಗಲೇ ನಾವು ಎಚ್ಚೆತ್ಕೊಂಡ್ರೆ ಬೆಟ್ರು. ಏನು ಹೇಳಿ, ಇನ್ನೊಂದು 10-20 ವರ್ಷ ಆದಮೇಲೆ ಅಲ್ಲ ಅವಾಗ ಬೈ ದೆನ್ ಯು ವುಡ್ ಹ್ಯಾವ್ ಟ್ರಾವೆಲ್ಡ್ ಸೋ ಫಾರ್ ಅಂದರೆ ಸರ್. ಅಲ್ಲ ಅಟ್ಲೀಸ್ಟ್ ಇವಾಗಿರೋದಕ್ಕಾದರೂ ಈಗ ನೀವಿದ್ದೀರಾ, ನೀವೊಂದು 10-15 ವರ್ಷ ಆದಮೇಲೆ ಐ ನೋ ಯುವರ್ ಥಾಟ್ ಸರ್. ಈಗ ಅಕಸ್ಮಾತ್ ಯುವರ್ ಫೈಟ್ ವಿಲ್ ಬಿ ಒಂದು 15 ವರ್ಷ ಆದರೆ, ಸುಮ್ಮನೆ ನಿಮ್ಮ ಮಾತಿಗೆ ಹೇಳ್ತಾ ಇದ್ದೀನಿ ಸರ್, ಸ್ಟಿಲ್ ಇಟ್ ವಿಲ್ ಬಿ ದ ಸೇಮ್ ಅನ್ಸುತ್ತಾ ನಿಮಗೆ? ಗೊತ್ತಿಲ್ಲ ಗುರು, ನಾನು ಅದನ್ನೂ ಯೋಚನೆ ಮಾಡಲ್ಲ. ನನಗೆ ಆದರೆ ಚೆನ್ನಾಗಿರುತ್ತೆ ಅಂತೀನಿ. ಅಂದರೆ ನಾನು ಯುಟೋಪಿಯನ್ ಆಗಿ ಥಿಂಕ್ ಮಾಡ್ಬೋದು, ಡಿಸ್ಟೋಪಿಯನ್ ಆಗು ಥಿಂಕ್ ಮಾಡಿ. ಡಿಸ್ಟೋಪಿಯನ್ ಒಂದು ಐಡಿಯಾಲಜಿ ಇದೆಯಲ್ಲ, ಎಲ್ಲ ಹಾಳಾಗೋಗ್ಬಿಡುತ್ತೆ ಎಲ್ಲ ಇದ್ರೆ. ನಾನು ಅದನ್ನು ಸಿನಿಮಾಲಿ ತೋರಿಸಿದ್ದೀನಿ. ಹಿಂಗೆ ಹೋದರೆ ನೀವು UOL ಹೇಳಿದ್ದೀನಿ, ಬರೀ ಮೊಬೈಲ್ ಇಟ್ಕೊಂಡು ಒಳ್ಳೊಳ್ಳೆ ನ್ಯೂಸ್ ಕೇಳ್ತಾ ಇರ್ತೀರ, ಬಟ್ ಪರಿಸ್ಥಿತಿ ಹಿಂಗಾಗುತ್ತೆ ಅಂತ. ಬಟ್ ಬೇಡ, ಅದನ್ನು ಮಾಡ್ಕೊಳ್ಳೋದು ಬೇಡ. ಯಾಕಂದರೆ ನಾವು ನೋಡ್ತಾ ಇದ್ದೀವಿ ಬೇರೆ ಬೇರೆ ದೇಶಗಳಲ್ಲಿ ಪ್ರಾಬ್ಲಮ್ಗಳು ಬಂದಾಗ ಹೆಂಗಾಗುತ್ತೆ ಅಂದರೆ ಕ್ರೇಜಿ ಆಗ್ಬಿಡ್ತಾರೆ ಜನ. ಜಾಬ್ಸ್ ಇಲ್ಲ, ಇನ್ನೊಂದಿಲ್ಲ, ಕೊನೆಗೆ ಏನು ಮಾಡ್ತಾರೆ, ಇರೋ ಒಬ್ಬರ ಕಡೆ ನುಗ್ಗಿ ಅವ್ರಿಗೆ ಏನು ಗೊತ್ತಾಗದಿರೋ ಥರ ಆಗ್ಬಿಡುತ್ತಲ್ಲ, ಅಂದ್ರೆ ಅನಾರ್ಕಿ ಥರ ಆಗ್ಬಿಡುತ್ತಲ್ವ. ಅದ್ರ ಬದಲು ಒಂದು ಬೇರೆ ದಾರಿ ಕಂಡಿಡ್ಕೊಳ್ಳೋಣ ಅಲ್ವಾ, ಸ್ವಲ್ಪ ವಿಚಾರವಂತರಾಗೋಣ ಅಲ್ವಾ. ನಾವು ಯಾಕೆ ಅಲ್ಲಿವರೆಗೂ ಗೊತ್ತಿದ್ದು ಕೂಡ ಈಗ ಪಕ್ಕದ ಮನೇಲಿ ನೋಡ್ತಾ ಇದ್ದೀವಿ, ಅಟ್ಲೀಸ್ಟ್ ನಾವು ಹುಷಾರಾಗ್ಬಿಡ್ಬೇಕಲ್ವಾ. 100%. ಅದಕ್ಕೆ ಬೇರೆ ದಾರಿ ಏನಿದೆ? ಮತ್ತೆ ನೀವು ಇದನ್ನೇ ಹೋಗ್ತಾ ಇದ್ರೆ ಚೇಂಜ್ ಬರೀ ಅಲ್ಲಿ ಮಾಡ್ತೀನಿ, ನಾನು ಮಾತ್ರ ಚೇಂಜ್ ಆಗಲ್ಲ ಅಂತಿದ್ರೆ ಸೇಮ್ ಅದೇ ಇರುತ್ತೆ. ಚೇಂಜ್ ಮಾತ್ರ ಮಾತ್ರ ಆಗ್ತಾ ಇದೆ ಅಷ್ಟೇ. ಆ ಪಕ್ಷ ಹೋಯ್ತು, ಇನ್ನೊಂದು ಪಕ್ಷ ಬಂತು, ಒಂದಷ್ಟು ದಿನ ಖುಷಿ ಪಟ್ವಿ, ಆಮೇಲೆ ಬೇಯಕ್ಷನ್ ಮಾಡಿದ್ವಿ, ಅವನೇ ಬೆಟ್ರಲ್ಲೇನೋ, ಇವನು ಸರಿ ಇಲ್ಲ ಅಂತ. ನೆಕ್ಸ್ಟ್ ಅವನ್ನ ಕರ್ಕೊಂಬಂದು ಹಾಗೆ ನಡೀತಾ ಇದೆ ಸರ್. ಅದೇ ಹಾಗೆ ನಡೀತಾ ಇರೋದು. ನಾನು ಇಷ್ಟು ವರ್ಷದಿಂದ ನೋಡ್ತಿರೋದೇ ಅದಾದ್ರಿಂದ ನನಗೆ ಇನ್ಬಿಟ್ಟಿನ ಒಂದು ದಾರಿ ಇದೆ. ಬಟ್ ಅವಾಗ ಅನ್ಸಿದ್ದು ಇಲ್ಲಿಂದನೇ ಬದಲಾಗಬೇಕಿದು. ಈ ಒಂದು ಸಣ್ಣ ಚೇಂಜ್ ಆಗ್ಬಿಡುತ್ತೆ ಅಂದ್ಕೊಳ್ಳಿ, ಬಿಸ್ನೆಸ್ನ ಪಾಲಿಟಿಕ್ಸಿಂದ ತೆಗೆದುಬಿಡಿ, ನೋಡಿ ಹೆಂಗೆ ರೆವಲ್ಯೂಷನ್ ಆಗ್ಬಿಡುತ್ತೆ. ವಿಚಾರವಂತರು ಬಂದ್ಬಿಡ್ತಾರೆ ಇಲ್ಲಿ, ಬೇರೆ ಬೇರೆ ಐಡಿಯಾ ಇಟ್ಕೊಂಡವ್ರು ಬರ್ತಾರೆ, ಸಾಲ ಹೆಂಗೆ ತೀರಿಸ್ಬೋದು ಅಂತ ಐಡಿಯಾ ಇರೋರು ಎಷ್ಟೋ ಜನ ಇದ್ದಾರೆ, ಜಾಬ್ಸ್ ಹೆಂಗೆ ಕ್ರಿಯೇಟ್ ಮಾಡೋದು ಅನ್ನೋರು ಎಷ್ಟೋ ಜನ ಇದ್ದಾರೆ, ಸ್ಟಾರ್ಟಪ್ಸ್ ಮಾಡೋವಂಥವ್ರು ಎಷ್ಟೋ ಜನ, ಎಷ್ಟೋ ಗ್ರೇಟ್ಸ್ ಹೋಗ್ಬಿಟ್ಟು ಹೊರಗಡೆ ಹೋಗಿ CEO $1 ಟ್ರಿಲಿಯನ್ ಕಂಪ್ನಿಗೆ. ಆ ಮೈಂಡ್ಸ್ ಅಲ್ವಾ ಇಂಡಿಯಾದಲ್ವಾ ಅದು ಅಲ್ವಾ? ಎಂತೆಂಥವ್ರು ಇರ್ಬೋದು ಇಲ್ಲಿ. ಅದಕ್ಕೆ ನಾವು ಆಸ್ಪದನೆ ಕೊಡ್ತಿಲ್ಲ. ನೀವೇ ಕೂತ್ಕೊಂಡ್ಬಿಟ್ರಲ್ಲ ಸುಮ್ಮನೆ, ಎದ್ದು ನಿಂತ್ಕೊಂಡವರು ಕಾರ್ಪೊರೇಟರ್ ಆಗ್ತೀನಿ ಅದು 10 ಕೋಟಿ ಅನ್ಕೊಳ್ಳೆ ಸುಮ್ಮನೆ ಕೂತ್ಕೊಂಡ್ಬಿಟ್ರಿ ಇಲ್ಲಿ. ಸರ್ ಸಿ ವೆನ್ ಸಚ್ ಥಿಂಗ್ಸ್ ಆರ್ ಶೋನ್ ಇನ್ ಫಿಲಮ್, ಸೇಮ್ ಪೀಪಲ್ ಅಕ್ಸೆಪ್ಟೆನ್ಸ್ ಲೆವೆಲ್ ಜಾಸ್ತಿ ಇರುತ್ತೆ. ಈಗ ದೆ ಸೆಲಿಬ್ರೇಟ್, ಅದನ್ನು ತೊಗೊಳ್ತಾರೆ, ಖುಷಿ ಪಡ್ತಾರೆ. ಈಗ ಅದನ್ನೇ ನೀವು ಸಿನಿಮಾದಲ್ಲಿ ತೋರಿಸಿದಾಗ ನೀವು ಹೇಳ್ತಿರ್ಬೇಕಾರೆ ಅಷ್ಟು ಸಂಭ್ರಮಿಸಿದವರು ವಾಸ್ತವದಲ್ಲಿ ಸಿನಿಮಾ ಬಿಟ್ಟು ನಾನು ವಾಸ್ತವದಲ್ಲಿ ರಿಯಾಲಿಟಿ ಬಂದಾಗ ಇಲ್ಲ ನನಗೆ ಈ ಮಾಡ್ಯೂಲೇ ಬೇಕು ಅಂತ ಹೇಳ್ತಿಲ್ಲ. ದೇ ಆರ್ ಆಲ್ ಅಪ್ರಿಷಿಯೇಟಿಂಗ್, ದೇ ಆಲ್ ವಾಂಟ್ ದಿಸ್. ಎಲ್ಲರಿಗೂ ಬೇಕು. ಪಕ್ಕದಲ್ಲಿ ನೋಡ್ತಾನೆ, ನನಗೆ ಅರ್ಥ ಆಗ್ತಿದೆ, ಅವ್ನಿಗೆ ಅರ್ಥ ಆಗುತ್ತಾ ಅಂತ ಅವ್ನ ಹತ್ರ ಏನೋ ಹೇಳಕ್ ಹೋಗಿ, ಅದೇ ಕಣ ಪ್ರಜಾ ಅದೆಲ್ಲ ಎಲ್ಲ ಆಗುತ್ತಮ್ಮ ಅಂದರೆ ಇವನು ಹೌದೌದು ಏನೂ ಆಗಲ್ಲ. ಯಾಕಂದರೆ ಎಕ್ಸಾಂಪಲ್ಸ್ ಮೇಲೆ ಬದುಕಿದ್ದೀವಿ ನಾವು ಇಂಡಿಪೆಂಡೆಂಟಾಗಿ ಬದುಕೋದೇ ಕಲ್ತಿಲ್ಲ ನಿಜ ಹೇಳ್ಬೇಕಂದ್ರೆ. ನಾವು ವಿ ಆರ್ ಆಲ್ವೇಸ್ ಡಿಪೆಂಡೆಂಟ್. ನಮಗೇನೋ ಮಾಡಲ್ ಬೇಕು, ಯಾವುದೋ ಒಂದು ಎಕ್ಸಾಂಪಲ್ಗಳು ಬೇಕು. ನೋಡಿದ್ರ ಅಲ್ಲಾಯಿತು ನೀವೇನು ಮಾಡ್ತೀರಾ ಅಂತ. ಯಾಕಂದ್ರೆ ಅವ್ನಿಗೆ ಅಟ್ಲೀಸ್ಟ್ ಕೇಳೋದಕ್ಕೆ ಒಂದು ಎಕ್ಸಾಂಪಲ್ ಇದೆ, ಇಲ್ಲಾದರೆ ಅವ್ನಿಗೆ ಕೇಳೋಕ್ಕೆ ಗೊತ್ತಾಗಲ್ಲ. ವಿ ಆರ್ ಡಿಪೆಂಡೆಂಟ್ ಆಲ್ವೇಸ್. ಹಿಂಗೆ ಸ್ಟ್ರೈಟಾಗಿ ನಿಂತ್ಕೊ ಅಂದರೆ ನಿಂತ್ಕೊಳ್ಳೋದೇ ಇಲ್ಲ ಅವನು. ಹಿಂಗೆ ವಾಲ್ಬಿಟ್ಟಿರ್ತಾನೆ, ಇಲ್ಲ ಹಿಂಗೂ ವಾಲ್ಬಿಟ್ಟಿರ್ತಾನೆ.